ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ. ಬೆಳಿಗ್ಗೆಯ ಪ್ರಾರಂಭ ದೇವರ ಪೂಜೆಯಿಂದಲೇ ಆಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ದೇವರ ಕೋಣೆ ಮತ್ತೊಂದು ಅಡುಗೆ ಮನೆ, ಈ ಎರಡು ಜೀವನದ ಅವಿಭಾಜ್ಯ ಅಂಗ ಆಗಿರುತ್ತೆ. ಅದರಲ್ಲೂ ಹಿಂದೂ ಸಂಪ್ರದಾಯದಲ್ಲಿ ದಿನದ ಪ್ರಾರಂಭದ ಮೊದಲನೇ ಪ್ರಾಧಾನ್ಯತೆ ದೇವರ ಪೂಜೆಗೆ ಇರುತ್ತೆ. ಇವತ್ತು ದೇವರ ಪೂಜೆ ಮಾಡುವಾಗ ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ನೋಡೋಣ. ದೇವರ ಪೂಜೆಗೆ ಕೂಡುವಾಗ ಆಸನವನ್ನು ಹಾಸಿಕೊಂಡೇ ಕೂಡಬೇಕು. ಪೂಜೆಗೆ ಪ್ರಾರಂಭಿಸುವ ಮೊದಲು ದೀಪವನ್ನು ಬೆಳಗಿಸಬೇಕು. ದೇವರ ಪೂಜೆಗಾಗಿಯೇ ಒಂದು ಕೊಡದಲ್ಲಿ ಸಪ್ರೇಟಾಗಿ ನೀರನ್ನು ತುಂಬಿಕೊಂಡಿರಬೇಕು. ದೇವರ ಪೂಜೆಗೆ ತೆಗೆದುಕೊಂಡಂತಹ ನೀರಿನಲ್ಲಿ ಒಂದೆರಡು ಹನಿ ರೋಸ್ ವಾಟರ್, ಗಂಗಾಜಲ ಮತ್ತು ಚಿಟಿಕೆ ಚಂದನದ ಪೌಡರನ್ನು ಹಾಕಬೇಕು. ಇವೆಲ್ಲ ಪೂಜೆ ಸಾಮಗ್ರಿ ಅಂಗಡಿಯಲ್ಲಿ ಸಿಗುತ್ತೆ. ದೇವರ ಇರುವಂತಹ ದೇವರುಗಳ ಮೂರ್ತಿ ಅಥವಾ ಫೋಟೋವನ್ನು ಒಂದೊಂದಾಗಿ ಕೈಯಲ್ಲಿ ಹಿಡಿದುಕೊಂಡು ನೀರಿನಿಂದ ಅಭಿಷೇಕವನ್ನು ಹಾಕಬೇಕು. ಫೋಟೋ ಇದ್ದರೆ ಹಸಿ ಬಟ್ಟೆಯಿಂದ ಸ್ವಚ್ಛ ಒರೆಸಿಕೊಳ್ಳಬೇಕು. ನಂತರ ಮೂರ್ತಿಯನ್ನು ಸ್ವಚ್ಛ ಬಟ್ಟೆಯಿಂದ ಒರೆಸಿಕೊಂಡು ಅತ್ತರನ್ನು ಹಚ್ಚಬೇಕು. ಹೆಣ್ಣು ದೇವರ ಮೂರ್ತಿಗೆ ಗುಲಾಬಿ ಅಥವಾ ಮಲ್ಲಿಗೆ ಅತ್ತರನ್ನು ಹಚ್ಚಿ, ಗಂಡು ದೇವರಿದ್ದರೆ ಚಂದನದ ಅತ್ತರನ್ನು ಹಚ್ಚಿ, ಕುಂಕುಮ ಹಚ್ಚಿ ಹಾರ ಹಾಕಿ ಪುನಃ ಅವರ ಸ್ಥಾನದಲ್ಲಿ ಇಡಬೇಕು. ದೇವರ ಕೋಣೆಯಲ್ಲಿ ದೇವರನ್ನು ಹಾಗೆಯೇ ಕೆಳಗೆ ಇಡಬಾರದು. ದೇವರ ಕೋಣೆಯ ಸೈಜಿನಷ್ಟು ವಸ್ತ್ರವನ್ನು ತೆಗೆದುಕೊಂಡು ಹಾಸಿ ಅದರ ಮೇಲೇ ದೇವರ ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಡೈಲಿ ಈ ವಸ್ತ್ರ ಕೂಡ ಬದಲಾಯಿಸಬೇಕು. ದೇವರ ಕೋಣೆಯನ್ನು ಒರೆಸಿಕೊಂಡು ಒಗೆದ ಸ್ವಚ್ಛ ವಸ್ತ್ರವನ್ನು ಹಾಸಿ ಅಕ್ಷತೆಯನ್ನು ಇಟ್ಟು ಅದರ ಮೇಲೇ ದೇವರನ್ನು ಇಡಿ. ಹೂ ಇದ್ದರೆ ತಪ್ಪದೆ ಹೂವನ್ನು ಹಾಕಿ, ಧೂಪ ದೀಪ ತೋರಿಸಿ ನೀರು ಸಕ್ಕರೆಯ ನೈವೇದ್ಯ ತೋರಿಸಿ ಆರತಿ ಮಾಡಬೇಕು. ವಿಶೇಷ ದಿನಗಳಲ್ಲಿ ಅಂದರೆ ಏಕಾದಶಿಗೆ ಬಾಲಕೃಷ್ಣ ಅಥವಾ ಶ್ರೀಹರಿಯ ಅಭಿಷೇಕ ಮಾಡ್ತೀವಿ. ಶುಕ್ರವಾರ ಲಕ್ಷ್ಮೀ ಮಾತೆಯ ಅಭಿಷೇಕ ಮಾಡ್ತೀವಿ. ಮಂಗಳವಾರ ಕುಲದೇವಿಗೆ ಅಭಿಷೇಕವನ್ನು ಹಾಕ್ತೀವಿ. ಈ ಅಭಿಷೇಕದ ನೀರನ್ನು ಮನೆಯಲ್ಲಿ ಮಾವಿನ ಎಲೆಯಿಂದ ಸಿಂಪಡಿಸಬೇಕು. ಸಿಂಪಡಿಸುವಾಗ ಯಾವ ದೇವರದ ಅಭಿಷೇಕದ ತೀರ್ಥನೋ ಆ ದೇವರದ ಮಂತ್ರವನ್ನು ಜಪಿಸುತ್ತಾ ಮನೆಯಲ್ಲಿ ಈ ತೀರ್ಥವನ್ನು ಸಿಂಪಡಿಸಬೇಕು. ನಾವು ಕೂಡ ಕೈಯಲ್ಲಿ ತೆಗೆದುಕೊಂಡು ಈ ತೀರ್ಥವನ್ನು ಗ್ರಹಿಸಬೇಕು. ಉಳಿದ ನೀರನ್ನು ನಿಮ್ಮ ತೋಟ ಅಥವಾ ಗದ್ದೆಯಲ್ಲಿ ಒಂದು ಮೂಲೆಯಲ್ಲಿ ಹಾಕಬೇಕು. ನಮ್ಮ ಕಾಲು ಅದಕ್ಕೆ ತಾಗದ ಹಾಗೆ ನಾವು ಎಚ್ಚರವನ್ನು ತಗೋಬೇಕು. ಕುಲದೇವಿ ಮತ್ತು ಕುಲದೇವರ ವಾರದಂದು ಅವರ ಆರತಿಯನ್ನು ತಪ್ಪದೆ ಮಾಡಿ. ಬಿಳಿ ರಂಗೋಲಿಯ ಮೇಲೆ ತಪ್ಪದೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಅಡುಗೆ ಮಾಡಿ ಮೊದಲು ದೇವರಿಗೆ ನೈವೇದ್ಯವನ್ನು ತೋರಿಸಬೇಕು. ಇವೆಲ್ಲ ನಿಯಮಗಳನ್ನು ನಿಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿದರೆ ತಪ್ಪದೆ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಫಲವನ್ನು ತಂದುಕೊಡುತ್ತವೆ. ಶುಭವಾಗಲಿ ಎಲ್ಲರಿಗೂ. ಬೈ, ಟೇಕ್ ಕೇರ್.